ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಾತನಾಡಿಕೊಟ್ಟಿರೋಂಥ ವಿಷಯ ಮುದ್ದು ಸಸ್ಯ ಒಂದು ಸಕ್ಸಸ್ ಜರ್ನಿ ಬಗ್ಗೆ ಮಾತನಾಡೋಣ ಅಂತೀವಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಲ್ಸ್ ಕನ್ನಡ ವಾಹಿನಿ ಇರ್ಬೋದು, ಹಾಗೆ ತ್ರಿವಿಕ್ರಮ್ ಇರ್ಬೋದು, ತಮ್ಮ ಸ್ಟೋರಿಯಲ್ಲಿ ಮೊನ್ನೆ ಕೂಡ ಹಾಕೊಂಡಿದ್ರು ಕಲರ್ಸ್ ಕನ್ನಡದ ಮುದ್ದು ಸಸ್ಯ ನಂಬರ್ 1 ಚಾನಲ್ ಆಗಿದೆ. ಕಲರ್ಸ್ ಕನ್ನಡದ ನಂಬರ್ 1 ಚಾನಲ್ ಮುದ್ದು ಸಸ್ಯ ಆಗಿದೆ ಅಂತ ಹೇಳ್ಬಿಟ್ಟು ಅದರ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ಕೊಂಡಿದ್ರು. ಇಡೀ ಕಲರ್ಸ್ ಕನ್ನಡ ಟೀಮ್ ಇರ್ಬೋದು, ನಮ್ಮ ಮುದ್ದು ಸಸ್ಯ ಟೀಮ್ ಎಲ್ಲ ಸೇರಿ ಮುದ್ದು ಸಸ್ಯ TRP ಏನು 4.7 ಇದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಲ್ವಾ, ಇಷ್ಟು ಸಕ್ಸಸ್ನ ಪಡ್ಕೊಂಡಿದೆ. 50 ಎಪಿಸೋಡ್ನ ಕಂಪ್ಲೀಟ್ ಮಾಡಿದಾಗ ನಾನು ಎಷ್ಟು ಖುಷಿಯಿಂದ ವಿಡಿಯೋ ಮಾಡಿದರೆ ತ್ರಿವಿಕ್ರಮ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿದಾಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೆ. ಅದೇ ರೀತಿ ಈ ಒಂದು ಸಕ್ಸಸ್ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂತೇಳಿ ನಾನು ಮೊನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು. ಸ್ವಲ್ಪ ಕಾರಣಾಂತರದಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತ್ರಿವಿಕ್ರಮ್ ಇಷ್ಟಪಡೋರು ಸುಮಾರು ಜನ ಇದ್ರ ನನ್ನ ಚಾನಲಲ್ಲಿ. ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋರು ಸಾಕಷ್ಟು ಜನ ಇದ್ರ. ಬಿಗ್ ಬಾಸ್ ಇಂದ ತುಂಬಾನೇ ಜನಪ್ರಿಯತನ ಪಡೆದಂಥವ್ರು ಅಂತ ಹೇಳ್ಬೋದು. ನಮಗೆ ಪದ್ಮಾವತಿ ಸೀರಿಯಲ್ ಅಲ್ಲಿ ಒಂದು ಹೆಂಗೆ ಅಂದ್ರೆ ಹ್ಯಾಂಡ್ಸಮ್ ಗಾಯ್ ಜೊತೆಗೆ ಸೂಟು ಆ ರೀತಿ ಇದ್ದಂಥದ್ದು. ಪದ್ಮಾವತಿ ಸೀರಿಯಲಲ್ಲಿ ಒಂದು ಗತ್ತು ಗಾಂಭೀರ್ಯ ಆ ಥರ ಇದ್ದಿದ್ದಂಥ ಒಂದು ಕ್ಯಾರೆಕ್ಟರ್ನ ನೋಡಿದ್ವಿ. ಬಟ್ ಈ ಕ್ಯಾರೆಕ್ಟರ್ ಅಂದ್ರೆ ಒಂದು ಪಕ್ಕ ಹಳ್ಳಿ ಶೈಲಿಯ ಒಂದು ಗೌಡರ ಮಗ, ಮತ್ತೆ ಒಂದು ಮಂಡ್ಯ ಲ್ಯಾಂಗ್ವೇಜ್ ಉಪಯೋಗಿಸೋಂಥ ಒಂದು ಹಳ್ಳಿ ಐದ ಅದು ಖಡಕ್ ಆಗಿರೋಂಥ ಒಂದು ಹುಡುಗನ ಒಂದು ಕ್ಯಾರೆಕ್ಟರ್ನ ಈ ಒಂದು ಪ್ಲೇ ಮಾಡ್ತಾ ಇದ್ದಾರೆ ನಮ್ಮ ಮುದ್ದು ಸಸ್ಯಲ್ಲಿ ನಮ್ಮ ತ್ರಿವಿಕ್ರಮ್ ಅವರು. ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಇಂದ ಅಷ್ಟು ಜನ ಅಂದರೆ ಲಕ್ಷಾಂತರ ಜನ ಫ್ಯಾನ್ಸ್ಗಳು ಹುಡ್ಕೋತಾರೆ. ಅವರ ಒಂದು ಟಾಸ್ಕ್ ಮಾಸ್ಟರ್ ಅಂತ ಜನ ಇಷ್ಟಪಡ್ತಾರೆ. ಟಾಸ್ಕ್ಗಳಿರ್ಬೋದು, ಅವರನ್ನು ಫಾಲೋ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಫ್ಯಾನ್ಸ್ ಫಾಲೋಯಿಂಗ್ಸ್ ತುಂಬ ಜನ ಇದ್ದಾರೆ. ಮತ್ತೆ ಬಿಗ್ ಬಾಸ್ ಆದಮೇಲೆ ತುಂಬ ಹತ್ರ ಆಗಕ್ಕೆ ಅವ್ರಿಗೊಂದು ಚಾನ್ಸ್ ಸಿಕ್ಕತ್ತೆ ಅಂದಾಗ ಸೀರಿಯಲ್ ಅಲ್ವಾ ಬೇಡ ಬಿಡು ಅಂತ ಕೆಲವರು ಬಿಟ್ಟಿದ್ದುಂಟು. ಬಟ್ ನಮ್ಮ ಬಿಗ್ ಬಾಸ್ನ ನಮ್ಮ ರನ್ನರ್ ಅಪ್ ಆಗಿರುವಂಥ ತ್ರಿವಿಕ್ರಮ್ ಅವರು ಏನು ಸಿಕ್ಕಿಲ್ಲ ಅಂದರೂ ಒಂದು ಚಾನ್ಸ್ ಸಿಕ್ಕಿದೆಯಲ್ವಾ, ಈ ಚಾನ್ಸ್ ಯಾಕೆ ಬಿಡಬೇಕು ಅಂತ ಹೇಳಿ ಒಂದು ನಿರ್ಧಾರನ ತಗೊಂಡಿದ್ದಕ್ಕೆ ಇವತ್ತು ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ತೀನಿ. ತ್ರಿವಿಕ್ರಮ್ ಅವ್ರದ್ದು ಏನು ಗುಣ ಅಂದರೆ ನಾನು ಏನಾದ್ರು ಮಾಡ್ತಾ ಇರ್ಬೇಕು, ಸುಮ್ಮನೆ ಅಂತೂ ಕೂತಿರಬಾರ್ದು ಅನ್ನೋದೊಂದು ಇದ್ಬಿಟ್ಟಿದೆ. ಏಕೆಂದರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ ಯಾಕೆ ಅಂತ ಕೇಳಿದಾಗ ತ್ರಿವಿಕ್ರಮ್ ಹೇಳಿದ್ದು ಅಂದರೆ, ನಾನು ಖಾಲಿ ಕೂತಿದ್ದ ದಿನಗಳು ಸಾಕಷ್ಟು ಇದೆ. ಈಗ ಕೆಲಸ ಸಿಕ್ಕಿದಾಗ ಕೆಲಸ ಬಿಟ್ಬಿಟ್ಟು ನಾನು ಪಾರ್ಟಿ ಅಂತ ಕೂತ್ಕೊಂಡ್ರೆ ನನ್ನ ಕೆಲಸನ ಮಾಡಬೇಕು, ಕೆಲಸದ ಮುಖಾಂತರ ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಹೊರತು ನಾನೇನೋ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಅದ್ರ ಲೆಕ್ಕ ಅದು ಅರ್ಥ ಇರೋದಿಲ್ಲ ಅಂತೇಳಿ ತ್ರಿವಿಕ್ರಮ್ ಹೇಳಿದರು. ಇದರಲ್ಲೇ ಗೊತ್ತಾಗುತ್ತೆ ಕಾಯಕವೇ ಕೈಲಾಸ ಅಂತೇಳಿ ತ್ರಿವಿಕ್ರಮ್ ಅವರು ನಂಬಿರೋ ಅಂಥದ್ದು. ನಿಜವಾಗ್ಲೂ ಇವರಿಗೊಂದು ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ಬೋದು. ಮುದ್ದು ಸಸ್ಯನ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಇಷ್ಟಪಡೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ಹೀರೋ ಆಗಿರೋದು. ಆ ಖಡಕ್ ಸ್ಟೈಲ್ ಇರ್ಬೋದು, ಭದ್ರೇಗೌಡನಾಗಿ ನಮ್ಮ ತ್ರಿವಿಕ್ರಮ್ ಅವರು ಕಾಣಿಸ್ಕೊತಾ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ಅವರ ಹೆಸರಿಂದ ಫೇಮಸ್ ಆದವರು ಈಗ ಮುದ್ದು ಸೊಸೆಯಲ್ಲಿ ಭದ್ರೇಗೌಡನ ಒಂದು ಪಾತ್ರದಿಂದ ಭದ್ರಾ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಟ್ಯಾಗ್ಲೈನ್ಸ್ ಇರ್ಬೋದು ಎಲ್ಲವೂ ಕೂಡ ಕಾಣಿಸ್ಕೊತಾ ಇದೆ. ತ್ರಿವಿಕ್ರಮ್ ಒಂಥರ ಆ್ಯಕ್ಟಿಂಗ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇದ್ದೆ. ಅಂದರೆ ಪ್ರತಿಮಾ ಅವರು ತಮ್ಮ ಯೂಟ್ಯೂಬ್ ಚಾನಲ್ಲಿ ಶೇರ್ ಮಾಡ್ಕೊಂಡಿದ್ರು ಒಂದು ವಿಡಿಯೋನ. ಅಂದರೆ ಫಸ್ಟ್ ನೈಟ್ BTS ಅಂತೇಳಿ ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ, ಅವ್ರು ಕ್ಯೂಟಾಗಿ ಆ ಒಂದು ಫಸ್ಟ್ ನೈಟ್ ಸೀನ್ ಇರ್ಬೋದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ತ್ರಿವಿಕ್ರಮ್ನ ಎಷ್ಟು ಒಂಥರ ಕೀಟ್ಲೆಗಳು ಜಾಸ್ತಿ ಅಂದರೆ ಕ್ಯಾಮ್ರಾ ಮುಂದೆ ಏನಿದೆ ಆ ಥರ ಇದೆ, ಬಟ್ ಕ್ಯಾಮ್ರಾ ಹಿಂದೆ ನಡೆಯುವಂಥ ಕಥೆಗಳನ್ನ ಕೆಲವೊಂದು ಹಾಕಿದ್ರಲ್ವ, ಅದು ನೋಡೋಕ್ಕೆ ಚಂದ ಅನ್ನಿಸ್ತಿತ್ತು. ತ್ರಿವಿಕ್ರಮ್ ಪ್ರತಿಮಾ ಒಂದು ಜೋಡಿ ಏನು ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ವಾಟ್ಲೆಗಳು ಕೀಟ್ಲೆಗಳು ತ್ರಿವಿಕ್ರಮ್ ಮತ್ತೆ ಪ್ರತಿಮಾ ಇದು ಮಾಡೋದು ಮಾತಾಡೋದಿರ್ಬೋದು, ಆ ಒಂದು ಜೋಡಿ ಸಕ್ಸಸ್ ಆಗಿದೆ ಇವತ್ತು ಅಂತ ಅಂದರೆ, ಆ ಒಂದು ಮುದ್ದು ಸಕ್ಸಸ್ ಆಗಿದೆ ಅಂದರೆ ಅವರಷ್ಟು ಫ್ರೆಂಡ್ಲಿಯಾಗಿ ಏನು ತೆರೆ ಮುಂದೆ ತೋರಿಸ್ತಾರೋ ಅಷ್ಟೇ ತೆರೆ ಹಿಂದೆ ಅಷ್ಟು ಕ್ಲೋಸ್ನೆಸ್ ಇದ್ದರೆ ಮಾತ್ರ ಆ ಒಂದು ಸೀರಿಯಲ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಭಾವನೆಗಳು ಮನಸ್ಸಿಂದ ಬಂದರೆ ಮಾತ್ರ. ಅಂದರೆ ಏನು ಗೊತ್ತಾ, ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀವಿ ಅಂದರೆ ಪಾತ್ರದೊಳಗೆ ಇಳಿಬೇಕು, ಆವಾಗ ಮಾತ್ರ ಆ ಒಂದು ಕ್ಯಾರೆಕ್ಟ್ರು ತುಂಬಾ ಸಕ್ಸಸ್ನ ಪಡ್ಕೊಳುತ್ತೆ ಅಂತ ಅನ್ಕೊತೀನಿ. ಸೊ ಇಬ್ಬರು ಜೋಡಿನೂ ಸೂಪರ್ ಆಗಿದೆ. ಒಂದು ಏನು ಚಿಕ್ಕ ಹುಡುಗಿ ಅಂದರೆ ಇನ್ನೂ ಕಾಲೇಜಿಗೆ ಮೆಟ್ಲು ಹತ್ತಿರೋದಿಲ್ಲ ಅಂತ ಹುಡುಗಿ ಮದುವೆ 18 ವರ್ಷಕ್ಕಿಂತ ತುಂಬಿದ ಮೇಲೆ ಮದುವೆ ಮಾಡ್ಕೊತಾರೆ. ಮದುವೆ ಮಾಡ್ಕೊಂಡು ಅಡುಗೆ ಬರ್ತಿರಲ್ಲ, ಏನೂ ಇರಲ್ಲ. ಮತ್ತು ಈ ಮದುವೆ ಅಂದರೆ ಏನು ಅಂತ ಗೊತ್ತಿರಲ್ಲ, ಫಸ್ಟ್ ನೈಟ್ ಅಂದರೆ ಏನು ಅಂತ ಗೊತ್ತಿರಲ್ಲ ಹುಡುಗಿಗೆ. ಅದನ್ನು ಸಂಭಾಳಿಸೋದಿದೆಯಲ್ಲ, ಮತ್ತು ಲೈಟ್ ಆಫ್ ಆದಾಗ ಒಂದು ಎಕ್ಸ್ಪ್ರೆಷನ್ ಇರ್ಬೋದು, ಆ ಮಾತುಗಳು, ಮಂಡ್ಯ ಶೈಲಿ ಮಾತುಗಳಿರ್ಬೋದು. ಪ್ರತಿಮಾ ಮತ್ತು ನನಗೆ ಇವರಿಬ್ಬರ ಒಂದು ಕಾಂಬಿನೇಷನ್ನು ಸಾಕಷ್ಟು ಇಷ್ಟ ಆಗ್ತಾ ಇದೆ. ಪ್ರತಿಮಾ ಪರ್ಫೆಕ್ಟ್ ಸೂಟ್ ಅಂತ ಹೇಳ್ತೀನಿ. ಆ ಒಂದು ಕತೆಗೆ ಆ ಒಂದು ಹೀರೋಯಿನ್ ಬೇಕು ಅಂತಲೇ ಆ ಒಂದು ಪ್ರತಿಮಾನ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಆ ಒಂದು ಚಿಕ್ಕ ಹುಡುಗಿ ಪಾತ್ರ. ಮತ್ತು ಇಬ್ಬರು ಜೋಡಿನ ಒಂಥರ
ಸೂಪರ್ ಆಗಿದೆ ಅಂತ ಅನ್ಸುತ್ತೆ. ಆ ಪಾತ್ರಕ್ಕೆ ತಕ್ಕನಾಗಿದೆ. ತ್ರಿವಿಕ್ರಮ್ ಒಂದು ಹಾರ್ಡ್ ವರ್ಕ್ ಏನಿತ್ತು ಆ ಹಾರ್ಡ್ ವರ್ಕ್ ಇವತ್ತು ಫುಲ್ಫಿಲ್ ಆಗಿದೆ. ಅಂದರೆ ಅವರ ಒಂದು ಹಾರ್ಡ್ ವರ್ಕಿಗೆ ಸಿಕ್ಕಂತಹ ಪ್ರತಿಫಲ ಅಂತ ಅನ್ಬೇಕು ಈ ಒಂದು ಸಕ್ಸಸ್ ನಿಜವಾಗ್ಲೂ ಕೂಡ. ಅದರಲ್ಲೂ ನಂಬರ್ 1 ಸೀರಿಯಲ್ ಆಗಿದೆ ಕಲರ್ಸ್ ಕನ್ನಡದಲ್ಲಿ. ಆ ಒಂದು ನಂಬರ್ 1 ಸೀರಿಯಲ್ TRP ತಗೋತಾ ಇದೆ ಅಂತ ಅಂದರೆ ನಿಜವಾಗ್ಲೂ ಒಂದು ಖುಷಿ ವಿಚಾರ. ತ್ರಿವಿಕ್ರಮ್ ಬಿಗ್ ಬಾಸ್ 11 ಏನು ಒಂದು TRP ಮೆಟೀರಿಯಲ್ ಅಂತ ಕರೀತಾರೋ ಅದೇ ರೀತಿ ಒಂದು TRP ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಕಲರ್ಸ್ ಕನ್ನಡದಕ್ಕೆ ಮುದ್ದು ಸೊಸೆ ನಂಬರ್ 1 ಸೀರಿಯಲ್ ಆಗೋದಕ್ಕೆ ಕಾರಣನೇ ತ್ರಿವಿಕ್ರಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸುಮಾರಷ್ಟು ಜನ ಬಿಗ್ ಬಾಸ್ ಫ್ಯಾನ್ಸ್ಗಳೇ ಮುದ್ದು ಸೊಸೆನ ನೋಡ್ತಾ ಇದ್ದಾರೆ. ಅದರಲ್ಲೂ ತ್ರಿವಿಕ್ರಮ್ ಫ್ಯಾನ್ಸ್ಗಳೇ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಅದರಲ್ಲೂ ಒಂದು ಕತೆ ಚೆನ್ನಾಗಿದೆ, ಮುದ್ದು ಸೊಸೆ ಕತೆ ಚೆನ್ನಾಗಿದೆ, ಅಲ್ಲಿರುವಂತಹ ಕ್ಯಾರೆಕ್ಟರ್ ಚೆನ್ನಾಗಿದೆ. ಆ ಒಂದು ಮುದ್ದು ಸೊಸೆಯ ತಂದೆ ಇರ್ಬೋದು, ಅಮ್ಮಮ್ಮ ಇರ್ಬೋದು, ಪ್ರತಿಮಾ ಇರ್ಬೋದು, ಮುದ್ದು ಸೊಸೆಯ ಒಂದು ತ್ರಿವಿಕ್ರಮ್ ಭದ್ರೇಗೌಡನ ಫ್ರೆಂಡ್ ಅಂದರೆ ಕ್ವಾಟ್ಲಿಯ ಪಾತ್ರ ಇರ್ಬೋದು, ಇವೆಲ್ಲವೂ ಕೂಡ ಜನಕ್ಕೆ ಇಷ್ಟ ಆಗ್ತಾ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ತ್ರಿವಿಕ್ರಮ್ ಫುಲ್ ಹ್ಯಾಪಿ ಆಗಿರೋದು ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಬೇಸರ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಿಲ್ಲ, ಏನೋ ಸೀರಿಯಲ್ ಮಾಡ್ತಿದ್ದೀನಿ ಅಂತ ಇಲ್ಲ, ಫುಲ್ ಎಂಜಾಯ್ ಮಾಡ್ಕೊಂಡು ಒಂದು ತೆರೆ ಹಿಂದೆ ನಡೆಯುವಂಥ ನೋಡೋದಕ್ಕೆ ಖುಷಿ ಅನಿಸುತ್ತೆ ನನಗೆ. ತೆರೆ ಹಿಂದೆ BTS ಏನು ಶೇರ್ ಮಾಡ್ಕೊತಾರೆ. ಪ್ರತಿಮಾ ಅವರು ನೀವು ಚಾನಲ್ನ ನೋಡ್ತಾ ಇಲ್ಲ ಅಂತಂದರೆ ಪ್ರತಿಮಾ ಅವ್ರ ಚಾನಲ್ನ ನೀವು ವೀಕ್ಷಣೆ ಮಾಡಿ. ಇಷ್ಟು ಚಂದ ತೆರೆ ಹಿಂದೆ ನಡೆಯುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಾರೆ. ಖುಷಿ ಅನಿಸುತ್ತೆ. ಎಷ್ಟು ತೆರೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ಕೋತಾರೆ, ತೆರೆ ಹಿಂದೆನೂ ಕೂಡ ತುಂಬಾ ಕ್ಲೋಸ್ ಆಗಿ ಎಲ್ಲರ ಜೊತೆನೂ ಕೂಡ ತ್ರಿವಿಕ್ರಮ್ ಅವರು ಎಲ್ಲೂ ಕೂಡ ಕಟ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಎಲ್ಲರ ಜೊತೆನೂ ಕೂಡ ಎಂಜಾಯ್ ಮಾಡಿಕೊಂಡು ತನ್ನ ಕೆಲಸನ ಮಾಡ್ತಾ ಇದ್ದಾರೆ, ಜನಕ್ಕೆ ಹತ್ತಿರ ಆಗ್ತಾ ಇದ್ದಾರೆ. ಇನ್ನೂ ಕೂಡ ಯಶಸ್ಸು ಸಿಕ್ಕಲಿ. ಅದರಲ್ದೇ ತ್ರಿವಿಕ್ರಮ್ ಅವ್ರಿಗೆ ನೆಕ್ಸ್ಟು 2 ಸಿನಿಮಾ ಕೂಡ ರೆಡಿ ಆಗ್ತಾ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಸಿನಿಮಾ ಬಂದ್ರೂ ಕೂಡ ನಿಜವಾಗ್ಲೂ ಒಂದು ಯಶಸ್ಸು ಸಿಕ್ಕತ್ತೆ ತ್ರಿವಿಕ್ರಮ್ ಅವ್ರಿಗೆ. ಈಗ ಏನೋ ಬಿಗ್ ಬಾಸ್ ಆದಮೇಲೆ ಸುಮ್ಮನೆ ಮನೇಲಿ ಕೂತಿ ಏನೋ ಒಂದು ಸಿನಿಮಾಕ್ಕೋಸ್ಕರ ಕಾಯ್ದಿದ್ರೆ ಇಷ್ಟೊಂದು ಜನಕ್ಕೆ ಹತ್ರ ಆಗ್ತಾ ಇರಲಿಲ್ಲ ತ್ರಿವಿಕ್ರಮ್ ಅವರು. ಈಗ ತಟ್ಟಂತ ಒಂದು ಸಿಕ್ಕಿದ ಆಪರ್ಚುನಿಟಿನ ಏನೋ ಅಂತ ಬಿಡೋದಕ್ಕಿಂತ ಯೂಸ್ ಮಾಡಿಕೊಂಡು ಈಗ ಕೆಲಸ ಮಾಡಿದ್ದಕ್ಕೆ ತ್ರಿವಿಕ್ರಮ್ಗೆ ಒಂದು ಒಳ್ಳೆ ಯಶಸ್ಸು ಸಿಕ್ಕಿದೆ. ಇನ್ನೂ 50 ಎಪಿಸೋಡ್ ಮುಗಿದಿದೆ. ಇನ್ನೂ 108 ಎಪಿಸೋಡ್ನ ಮುಗಿಸ್ಲಿ ನಮ್ಮ ತ್ರಿವಿಕ್ರಮ್ ಅವರು. ಒಂದು ಒಳ್ಳೆ ಯಶಸ್ಸು ಸಿಕ್ಕಲಿ, ಇನ್ನೂ TRP ಹೆಚ್ಚಾಗಲಿ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತೀನಿ ತ್ರಿವಿಕ್ರಮ್ ಅವ್ರಿಗೆ ಆಗಿರ್ಬೋದು, ಈ ಮುದ್ದು ಸೊಸೆ ಟೀಮ್ಗೆ. ಅದರಲ್ಲೂ ಕೂಡ ನಮ್ಮ ಮೇಘಾ ಶೆಟ್ಟಿ ಅವರು ಜೊತೆಯಲ್ಲಿ ಸೀರಿಯಲ್ ಮುಖಾಂತರ ಬಂದಂಥವ್ರು. ಅವರು ಇವತ್ತು ಒಂದು ವುಮೆನ್ಸ್ಗೆ ನಾವು ಇದು ಮಾಡೋಣ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸೊಸೆ ಬರ್ತಾ ಇರೋ ಅಂಥದ್ದು. ಸೊ ಹಾಗಾಗಿ ಅವರಿಗೆ ಈ ಯಶಸ್ಸು ಸಿಗ್ತಾ ಇದೆ ನಮ್ಮ ಮೇಘಾ ಶೆಟ್ಟಿ ಅವರಿಗೆ. ಇನ್ನೂ ಕೂಡ ಹೆಚ್ಚೆಚ್ಚು ಸೀರಿಯಲ್ಗಳನ್ನ ಮಾಡಲಿ ನಮ್ಮ ಮೇಘಾ ಶೆಟ್ಟಿ ಅವರು. ತ್ರಿವಿಕ್ರಮ್ ಕೂಡ ಸೀರಿಯಲ್ಗಳನ್ನ ಮಾಡಲಿ. ಒಂದು ಒಳ್ಳೆ ಯಶಸ್ಸು ಸಿಕ್ಕಿದೆ ಮುದ್ದು ಸೊಸೆಗೆ. ನಂಬರ್ 1 ಸೀರಿಯಲ್ ಕೂಡ ಆಗಿದೆ ಕಲರ್ಸ್ ಕನ್ನಡದಲ್ಲಿ. TRP ಕೂಡ ತುಂಬಾ ಹೈಯಲ್ಲಿ ಬರ್ತಾ ಇದೆ. ತ್ರಿವಿಕ್ರಮ್ ಅವರ ಒಂದು ಈ ಹಾರ್ಡ್ ವರ್ಕಿಂದ ಇಷ್ಟು ಯಶಸ್ಸು ಸಿಕ್ತು. ತ್ರಿವಿಕ್ರಮ್ ಅವ್ರಿಗೆ ಒಳ್ಳೇದಾಗಲಿ, ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್, ಲವ್ ಯು.